ಗುಡ್ ಮಾರ್ನಿಂಗ್, ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಶಶಿ. ಹೇಗಿದ್ದೀರಾ? ಹಲೋ. ನನ್ನ ಹೆಸರು ಜಿಯಾ. ನನ್ನ ಹೆಸರು ಜಿಯಾ. ನಾಚಿಕೆ ಪಟ್ಟು ಕಷ್ಟಪಟ್ಟು ಮಾತಾಡ್ತಾಳೆ. ಅದೇ ಸ್ನೇಹಿತರೆ, ಲಾಸ್ಟ್ ಟೈಮು ನಾನು ಅದೇ ಇವಳಿಗೆ ಹೇರ್ ಕಟಿಂಗ್ ಮಾಡ್ಸೋಕ್ಕಂತ ನಾನು ಹೋಗಿದ್ದಲ್ಲ, ಎಲ್ಲ ಬಂದು ಎಲ್ಲ ಕಡೆ ಚೈನಾ ಬಂದಿತ್ತಲ್ಲ. ಸೊ ಇವಾಗ ಜಸ್ಟು ಹಾಲಿಡೇಸ್ ಆಲ್ಮೋಸ್ಟ್ ಮುಗಿಯಕ್ಕೆ ಬಂತು. ಇವತ್ತು ಸ್ಯಾಟರ್ಡೇ, ಸೊ ಮಂಡೆಯಿಂದ ಕಂಪ್ಲೀಟ್ ಫುಲ್ ಓಪನ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ. ಯಾಕಂದರೆ ತುಂಬ ಜನ ಇನ್ನು ಹಾಲಿಡೇಸಲ್ಲಿ ಹೋಗಿದ್ದಾರೆ. ಸೊ ವಾಟ್ ಆಮ್ ಟಾಕಿಂಗ್, ಯು ಆರ್ ಅಂಡರ್ಸ್ಟ್ಯಾಂಡಿಂಗ್? We are going to cut hair. ವಿ ಆರ್ ಗೋಯಿಂಗ್ ಟು ಕಟ್ ಹೇರ್ ಅಷ್ಟೇ. ಪಾಪ ಅವಳಿಗೆ ಕನ್ನಡ ಬರಲ್ಲ, ಕಲ್ಸೋಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಮದರ್ ಟಂಗ್ ತುಂಬಾ ಅಡ್ಡ ಬರ್ತಾ ಇದೆ. ಹಾಗಾಗ್ಬಿಟ್ಟು ಬನ್ನಿ ಸ್ನೇಹಿತರೆ, ಇವತ್ತು ಶನಿವಾರ ಬೆಳಿಗ್ಗೆ ಟೈಮ್ 10:30 ಆಗಿದೆ. ಹೊರಗಡೆ ಟೆಂಪ್ರೇಚರ್ ಟುಡೇ ಲೈಕ್ ಅಬೌಟ್ 7 ಡಿಗ್ರಿ, ರೈಟ್? ವೆರಿ ಕೋಲ್ಡ್ ಟುಡೇ. Maybe. ಯಾ, ಇವಳು ಎಸ್ ನೋ ಮೇ ಬಿ ಅಷ್ಟೇ ಮಾತಾಡ್ತಾಳೆ, ಲಿಮಿಟೆಡ್. ಬನ್ನಿ ನಾನು ನೋಡಿ, ಇದೊಂದು ಕಾಂಪ್ಲೆಕ್ಸ್ ಇದೆ ಮನೆ ಪಕ್ಕದಲ್ಲೇ, ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಇಲ್ಲೆಲ್ಲ ಅಂಗಡಿಗಳಿದೆ. ಅಂದರೆ ಒಂದು ಚಿಕ್ಕದು ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ, ಮೆಡಿಕಲ್ ಶಾಪು, ಆಮೇಲೆ KFC ಆ ಥರ ಎಲ್ಲ ಇದೆ ಅಲ್ಲಿ ಪಕ್ಕದಲ್ಲಿ. ಆಮೇಲೆ ಅದು ಹೇರ್ ಕಟಿಂಗ್ ಶಾಪ್ ಇದೆ. ಸೊ ಹೇರ್ ಕಟಿಂಗ್ ಶಾಪ್ ಹೆಸರು ಬಂದ್ಬಿಟ್ಟು ಯು ಡ್ರೀಮ್, ರೈಟ್? ಸೊ ಅದು ಒಂದು ಆ್ಯಪ್ ಬೇಸ್ಡ್ ಚೈನ್ ಶಾಪ್ಸ್, ಅದು ಹೇರ್ ಕಟಿಂಗ್ ಶಾಪು. ತೋರಿಸ್ತೀನಿ ನಿಮಗೆ, ಒಂದು ನಿಮಿಷ. ಇಲ್ಲಿ ನೋಡಿ, ಇದು KFC. ಇದು ಆರ್ಟ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಆರ್ಟ್. ಓಕೆ, ಸೊ KFC ಪಕ್ಕದಲ್ಲಿ ಇನ್ನೊಂದು ಯಾವುದೋ ಒಂದು ಇದೇನಪ್ಪ ಅಂಗಡಿ ಇದು. ವಾಟ್ ಇಸ್ ಶಾಪ್ ಜಿಬಿಟಿ? ವಾಟ್ ಇಸ್ ಶಾಪ್? ಸಮ್ ಫೇಶಿಯಲ್ ಮಸಾಜ್ ಏನೋ ಏಟ್ ಇದೆ. ಆಮೇಲೆ ಇಲ್ಲ ಸ್ವಲ್ಪ ಚಿಕನ್ ಮಾಡ್ತಾ ಇದ್ದಾರೆ. ಇದು ಒಂದು ಫ್ರೂಟ್ ಶಾಪ್ ಇದು. ಹಾಂ, ಓಕೆ, ಅದೇ ಹೇಳ್ತಿದ್ದಾರಲ್ಲ, ಅದು ಯು ಡ್ರೀಮ್ ಅಂತ ಅಲ್ಲಿದೆ ರೀ. ಅದು ಯು ಡ್ರೀಮ್. ಈ ಶಾಪಲ್ಲಿ ಈ ಆ್ಯಪ್ ಬೇಸ್ಡು ನಾವು ಆ್ಯಪಲ್ಲಿ ಬುಕ್ ಮಾಡಬೇಕು. ನಿಮ್ಗೆ ಯಾರು ಬೇಕು ಟೋಟ್ಲಿ ಅದು ಆ್ಯಪ್ ಚೈನ್ ಸ್ಟೋರು. ನೀವು ಒಳಗಡೆ ಹೋಗ್ಬಿಟ್ಟು ಎಲ್ಲ ಹೇಳ್ತೇನೆ ನಾನು. ಓಪನ್ ಆಗಿದೆ ಲಾಸ್ಟ್ ಟೈಮ್. ಯು ಡ್ರೀಮ್ ಅಂತ ನೋಡಿ, ಮೇಲ್ಗೆ 55, ಫೀಮೇಲ್ಗೆ 64 ಅಂತ ಹಾಕಿದ್ದಾರೆ. ಚಿಕ್ಕ ಮಗುವಿಗೆ 37 ಅಂತೆ. ಈ ಥರ ನೋಡಿದೆ. ಮಗು ಮಾತಾಡ್ತಾ ಇದ್ದಾಳೆ, ಎಲ್ಲ ಹೇಳ್ತಾ ಇದ್ದಾಳೆ. ಸಖತ್ ಕ್ಲೀನ್ ಇರುತ್ತೆ ರೀ ಅಂಗಡಿ ಮಾತ್ರ. ನಾನು ನೋಡಿ ಸಿಕ್ಕಾಪಟ್ಟೆ ಚಳಿದಕ್ಕೆ ಕ್ಯಾಪ್ ಹಾಕಿದ್ದೀನಿ ಇವತ್ತು. ವಾಟ್ ಜಿಯಾ, ಯು ಆಲ್ರೆಡಿ ಎಕ್ಸ್ಪ್ಲೈನ್ ಹಿಮ್ ವಾಟ್ ಕೈಂಡ್ ಆಫ್? ಹಾಂ, ಓಕೆ. ಸೊ ಹೂ ವಿಲ್ ಕಟ್? ಹಿ ವಿಲ್ ಕಟ್? ಓಕೆ. ಸೊ ನಾವು ವಾಶ್ ಹೇರ್. ಓಕೆ, ಸೊ ಫಸ್ಟು ಇಲ್ಲಿ ನೋಡಿ, ಈ ಥರ ಇದೆ ಸೆಟಪ್ ಇರೋದು. ಕ್ಲೀನಾಗಿದೆ, ಮಗಳು ಕೂತ್ಕೊಂಡಿದ್ದಾಳೆ. ಸೊ ವಾಶ್ ಹೇರ್. ಯು ಡೋಂಟ್ ಹ್ಯಾವ್ ಮಚ್. ಆಮೇಲೆ ಇದೆಲ್ಲ ಸಖತ್ ಹೈಟೆಕ್ ಇದೆ ಇವ್ರ ಹತ್ರ ಎಲ್ಲ ಮಷೀನ್ಸ್ ಎಲ್ಲ. ನಿಮಗೆ ತೋರಿಸ್ತೀನಿ ನೋಡಿ. ಎಲ್ಲ ಚೈನೀಸ್ ನ್ಯೂ ಇಯರ್ ವಾತಾವರಣ ಎಲ್ಲ ಹಾಕಿದ್ದಾರೆ, ರೆಡ್ ಆಗಿ. ಒಳಗಡೆ ಒಂದು ಹೀಟರ್ ಆನ್ ಮಾಡಿದ್ದಾರೆ. ಬಿಸಿ ಚೆನ್ನಾಗಿ ಅನಿಸ್ತದೆ. ಡಿಫ್ರೆಂಟ್ ನೋಡಿ, ಕಟಿಂಗ್ ಹೇರ್ ವಾಶ್ ಸ್ಟಾರ್ಟ್ ಆಯಿತು. ಸ್ವಲ್ಪ ಹತ್ರ ಬಿಟ್ಟು ನೋಡಿ, ಈ ಥರ ವಾಶ್ ಮಾಡ್ತಿದ್ರೆ ಬಿಸಿ ನೀರು ಇರುತ್ತೆ. ಬಿಸಿ ನೀರಲ್ಲಿ ಫಸ್ಟು ವಾರ್ಮ್ ವಾಟರ್ ಜಿಯಾ ವಾರ್ಮ್ ವಾಟರ್, ಬಿಸಿ ನೀರಂತ. ಯಾರೋ ಒಬ್ಬರು ಅಲ್ಲಿ ಮೊಬೈಲ್ ನೋಡ್ತಾ ಕಟಿಂಗ್ ಮಾಡ್ತಾಯಿದ್ದಾರೆ. ತುಂಬ ಕ್ಲೀನ್ ಇರಲಿ, ಸಾಕಾಗಿದೆ ಇವ್ರದ್ದೆಲ್ಲ ಸಿಸ್ಟಮ್. ಇದನ್ನೂ ಇಟ್ಬಿಟ್ಟಿದಾರಪ್ಪ ಇಲ್ಲೆಲ್ಲ. ತೋರಿಸ್ತೇನೆ ನಿಮಗೆ ಅದೆಲ್ಲ ಅವ್ರು ಹೇಗೆ ವರ್ಕ್ ಆಗುತ್ತೆ ಇರೋದೆಲ್ಲ ತೋರಿಸ್ತೇನೆ ನಿಮಗೆ. ನೋಡಿ, ಒಂದು ಕೂದಲೂ ಕಾಣಲ್ಲ ನಿಮಗೆ ಕೆಳಗಡೆ. ಅಷ್ಟು ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಸೊ ಇದನ್ನ ಇಲ್ಲಿ ಹೇರ್ ವಾಷಿಂಗ್ ನಡೀತಾ ಇದೆ. ಫಸ್ಟು ಕ್ಲೀನ್ ಮಾಡ್ತಾರೆ, ಆಮೇಲೆ ಶಾಂಪೂ ಹಾಕಿ ವಾಶ್ ಮಾಡ್ತಾರೆ. ಇದು ಹೆಂಗಿದೆ, ಈ ಥರ ಇಂಡಿಯಾದಲ್ಲಿ ಇದೇ ಥರ ಇಂದನ ಹೇಳಿ. ಇಲ್ಲಿ ತಲೆ ಇಟ್ಕೊಳ್ಳೋಕ್ಕೆ ಈ ಥರ ಚೇರ್ ಇದೆ. ಇಲ್ಲಿ ನೋಡಿ, ಅದು ಶಾಂಪೂ ತೊಗೊಂಡ್ರು. ಈ ಥರ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ, AC ಯಲ್ಲಿ
28 ಡಿಗ್ರಿ ಆನ್ ಮಾಡಿದ್ದಾರೆ. ಬಿಸಿ 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 ಇದೆ ಒಳಗಡೆ. ಸೊ ಇನ್ನೂ ನಡೀತಾನೇ ಇದೆ ಇಲ್ಲಿ. ನಾನು ಟೋಪಿ ತೆಗೆದುಬಿಟ್ಟೆ, ಹೊರಗಡೆ ಬಿಸಿ 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 ಇದೆಯಲ್ಲ ಅದು ಬಿಟ್ಟು ತೆಗೆದೆ. ಸೊ ಒಂದು 5 ಮಿನಿಟ್ಸ್ ಶಾಂಪೂ ಆಗಿಬಿಟ್ಟು ಎಲ್ಲ ಥರ ಅದು ಹೆಡ್ ಮಸಾಜ್ ಮಾಡಿದರು. ಈಗ ಬಿಸಿ 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 ನೀರಲ್ಲಿ ಇದು ವಾಶ್ ಮಾಡ್ತಾಯಿದ್ದಾರೆ. ಸ್ಮೆಲ್ ಶಾಂಪೂ ಸ್ಮೆಲ್ ಬರ್ತಾಯಿದೆ. ಸ್ವಲ್ಪ ಬಿಸಿ ಬಿಸಿ ನೀರು ಅದು ಇರುತ್ತಲ್ಲ ಆ ಥರ ಫೀಲಿಂಗ್ ಬರ್ತಾಯಿದೆ. ಶಾಂಪೂ ಸ್ಮೆಲ್ಲು ನೋಡಿ. ಅವ್ರದ್ದೆಲ್ಲ ಯೂನಿಫಾರ್ಮ್ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಇರ್ತಾರೆ ಇವರು ಮತ್ತು ಅವರು. ನೋಡಿ, ಬ್ಲ್ಯಾಕ್ ಪ್ಯಾಂಟ್, ಬ್ಲ್ಯಾಕ್. ಇದು ಯು ಡ್ರೀಮ್ ಅಂತ ಒಂದು ಅದೇ ಹೇಳಿದಲ್ಲ ಅವಾಗ. ಯು ಡ್ರೀಮ್ ಅಂತ ಇದೊಂದು ಕಂಪ್ನಿ ಇದೆ, ಎಲ್ಲ ಆ್ಯಪ್ ಬೇಸ್ಡ್. ಈಗ ಫಾರ್ ಎಕ್ಸಾಂಪಲ್ ನೀವು ಓಲಾ ಟ್ಯಾಕ್ಸಿ ಎಲ್ಲ ಹೇಗೆ ಬುಕ್ ಮಾಡ್ತಾರಲ್ಲ ಅದೇ ಥರ ಯು ಡ್ರೀಮ್ ಅಂತ ಆ್ಯಪಲ್ಲೇ ನಾವು ಬುಕ್ ಮಾಡಬೇಕು. ಬಟ್ ಸಿನ್ಸ್ ಬೆಳಿಗ್ಗೆ ಖಾಲಿ ಇದ್ದದಕ್ಕೆ ಯಾವ ಬುಕ್ಕಿಂಗ್ ಮಾಡಿಲ್ಲ, ಹಾಗಾಗ್ಬಿಟ್ಟು ನಾವು ಡೈರೆಕ್ಟ್ ಎಂಟ್ರಿ ಕೊಟ್ವಿ. ಇಲ್ಲಾಂದರೆ ನಾವು ಆ್ಯಪಲ್ಲಿ ಬುಕ್ ಮಾಡಿಬಿಟ್ಟು ಹೇಳಬೇಕು, ಸೆಲೆಕ್ಟ್ ಮಾಡ್ಕೋಬೇಕು ನಮಗೆ ಯಾರು ಹೇರ್ ಕಟ್ಟಿಂಗ್ ಮಾಡಬೇಕು. ಈ ಅವರು ಮತ್ತು ಆ್ಯಪಲ್ಲಿ ಅವ್ರಿಗೆಲ್ಲ 3 ಸ್ಟಾರ್ 5 ಸ್ಟಾರ್ ಎಲ್ಲ ರೇಟಿಂಗ್ ಇರುತ್ತೆ. ಆ ರೇಟಿಂಗ್ ಮೇಲೆ ಅವ್ರಿಗೆ ರೇಟ್ ಜಾಸ್ತಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವ್ರದ್ದು ಒಂದು 5 ಸ್ಟಾರ್ ಇದ್ದರೆ ಇವರು ಒಂದು ಹೇರ್ ಕಟ್ಟಿಂಗ್ ಮಾಡೋಕ್ಕೆ ಒಂದು 60 ಏನೋ 70 ಏನು ತೊಗೊತಾರೆ. ಸೊ ಇವ್ರದ್ದು ಕಡಿಮೆ ರೇಟಿಂಗ್ ಇದ್ದರೆ ಇವ್ರೊಂದು 50 ಏನು ಆ ಥರ ಎಲ್ಲ ಇರುತ್ತೆ. ಈಗ ಮತ್ತೇನೋ ಕಂಡೀಷ್ನರ್ ಹಾಕಿದ್ರು, ಈಗ ಹೇರ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರಲ್ಲ ಅದು ಹಾಕಿಬಿಟ್ಟು ಕ್ಲೀನ್ ಮಾಡ್ತಿದ್ದಾರೆ. ಮತ್ತು ಸಖತ್ ಕ್ಲೀನ್ ಇದೆ ರೀ ಇಲ್ಲಲ್ಲ. ಕಂಡೀಷ್ನರ್ ಹಾಕಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ಇದೆಲ್ಲ ಹುಡುಗರಿಗೆ ಎಲ್ಲ ಕಾಮನ್ ಇರುತ್ತೆ ಇಲ್ಲಿ. ಈಗ ಇಂಡಿಯಾದಲ್ಲಿ ಬ್ಯೂಟಿ ಪಾರ್ಲರ್ ಸಪ್ರೇಟ್ ಯಾವ ಥರ ಇದೆ, ಚೈನಾದಲ್ಲಿ ಆ ಥರ ಇಲ್ಲ. ಸೊ ಬ್ಯೂಟಿ ಪಾರ್ಲರ್ ಬೇರೆ ಇದೆ, ಅದು ಅಲ್ಲೆಲ್ಲ ಐಬ್ರೋ ಕಟ್ಟಿಂಗು, ಐ ಲ್ಯಾಶಸ್ ಎಲ್ಲ ಮಾಡ್ತಾರೆ. ಯಾವಾಗ ಗೌರಿ ಫ್ರೆಂಡ್ಸ್ ಯಾರನ್ನ ಹೋಗ್ಬೇಕಾದ್ರೆ ಟೈಮ್ ಸಿಕ್ಕರೆ ನೋಡ್ತೀನಿ ನಾನು. ನೋಡಿ ಹೆಂಗೆ ಹಿಂಡ್ತಾರೆ ಕೂದಲನ. ಇಲ್ಲಿ ಟಿಶ್ಯೂ ಪೇಪರ್ ತೊಗೊಂಡೆಲ್ಲ ಕ್ಲೀನ್ ಮಾಡ್ತಾರೆ ನೋಡಿ. ಸೊ ಇಲ್ಲಿ ಎಷ್ಟೊಂದು ಇಟ್ಟಿದ್ದಾರೆ ಟಿಶ್ಯೂ ಪೇಪರ್ಸ್, ಎಲ್ಲ ಟಿಶ್ಯೂ ಪೇಪರ್ ಇದೆ ತೊಗೊಂಡು ಕ್ಲೀನ್ ಮಾಡ್ತಾರೆ. ಅದೆಲ್ಲ 1 ಟೈಮ್ ಯೂಸ್. ನೋಡಿ ಆ ಥರ ಹಾಕ್ತಾರೆ. ಈ ಥರ ಹಾಕಿದರು. ಆ ಥರ ಹಾಕ್ಬಿಟ್ಟು ಮತ್ತೆ ಹಿಂಡ್ತಾರೆ. ಮತ್ತೆ ಹಿಂಡ್ತಾರೆ ನೋಡಿ. ಸಖತ್ತು ಬೇಗನೆ ಡ್ರೈ ಮಾಡ್ತಿದ್ದಾರೆ ಎಲ್ಲ ಟಿಶ್ಯೂ ಪೇಪರಿಂದ. ಎದ್ದೇಳಮ್ಮ ಎದ್ದೇಳು. ನೋ ಹೇರ್ ಡೈ. ಓಕೆ. ಯಾಕಂದ್ರೆ ಹೈಟ್ ಆಗಿಬಿಟ್ಟಿದ್ದಾಳೆ ಮಗಳು. ಸ್ಟಾರ್ಟ್ ಆಯ್ತು ಈಗ ಪ್ರೊಸೀಜರ್ ಇಲ್ಲಿಂದ. ಸೊ ಅವರು ಏನೇನು ವರ್ಕ್ ಆಗುತ್ತಲ್ಲ ಅವ್ರು ಆ್ಯಪಲ್ಲಿ ಎಂಟ್ರ್ ಮಾಡ್ತಿದ್ದಾರೆ ಮೊಬೈಲಲ್ಲಿ. ಹೇರ್ ವಾಷಿಂಗ್ ಆಯಿತು ಅಂತ. ಇದೇನಿದು ಪಟ್ಟಿ? ಓಕೆ, ಕುತ್ತಿಗೆಯಲ್ಲೆಲ್ಲ ನೀರು ಹೋಗ್ಬಾರ್ದು ಅಂತ. ಡ್ರಾರ್ ಏನಿದೆ? ನೋಡಿ, ಅದು ಕೂಡ ಸಿಸ್ಟಮೆಟಿಕಾಗಿ ಫೋಲ್ಡ್ ಮಾಡಿಟ್ಟಿದ್ರು. ಈ ಥರ ಹಾಕ್ತಾರೆ. ಇದರಲ್ಲಿ ಇದೂ ಇದೆ, ಈ ಥರ ತೋಳು ಇದೆ ಅದಕ್ಕೆ, ಈ ಮೊಬೈಲ್ ಆಡೋಕ್ಕೆ. ಓಕೆ, ಚೆನ್ನಾಗಿದೆ ಅವ್ರದ್ದು ಒಂಥರ ಆಪ್ರೇಷನ್ ಪ್ರೊಸೀಜರ್. ಈ ಥರ ಫ್ಲಿಪ್ ಹಾಕಿದ್ರು, ಫುಲ್ ಪ್ಯಾಕ್. ಸೊ ನಾವು ಕ್ಯಾನ್ ಪ್ಲೇ ಮೊಬೈಲ್ ಈ ಥರ. ಜೊತೆಗೆ ಡ್ರೈ ಮಾಡ್ತಾರೆ. ಚೆನ್ನಾಗಿದೆ ನೋಡಿ. ಸೊ ಇವ್ರದ್ದು ಅಂಗಡಿ ಲೋಗೋ ಬಂದ್ಬಿಟ್ಟು ಯು ಡ್ರೀಮ್ ಅಂತ ಅಂಗಡಿ. ನಿಮಗೆ ತೋರಿಸ್ಕೊಂಡು ಲೋಗೋ ಇದ್ದರೆ ಇಲ್ಲಿದೆ ನೋಡಿ, ಯು ಡ್ರೀಮ್ ಅಂತ. ಎಲ್ಲೂ ಕಾಣ್ತಾ ಇಲ್ಲ ನನಗೆ ಯು ಡ್ರೀಮ್. ಒಂದು ನಿಮಿಷ ಇಲ್ಲಿ ತೋರಿಸ್ಕೊಂಡು ಬಂದು ನಿಮಗೆ. ಇಲ್ಲಿದೆ ನೋಡಿ ಯು ಡ್ರೀಮ್ ಇರೋದು ಲೋಗೋ. ಈ ಥರ ಲೋಗೋ ಇದು ಯು ಡ್ರೀಮ್ ಅಂತ. ಯು ಆ್ಯಂಡ್ ಡಿ ಅದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಅವ್ರದ್ದು QR ಕೋಡ್ ಇದೆ, ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಬುಕ್ ಮಾಡ್ಬೋದು. ಎಲ್ಲ ಕಡೆ ಥರ ವಾರ್ಮ್ ವಾಟ್ರು ಇರುತ್ತೆ.
ಇದೇನೋ ಗೊತ್ತಾಗ್ತಾಯಿಲ್ಲ ನನಗೆ ಇದು. ಆಮೇಲೆ ಕೇಳೋಣ ಬನ್ನಿ. ಕಾಫಿ ಮಷೀನ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದು ಯು ವಿ ಸ್ಟೆರಿಲೈಸರ್ ನೋಡಿ, ಯು ವಿ ಸ್ಟೆರಿಲೈಸರ್ ಎಲ್ಲ ಇದೆ ಒಳಗಡೆ. ಅದು ಸಿಸರು ಕತ್ತಿ ಗಿತ್ತಿ ಎಲ್ಲ ಇಟ್ಟಿರ್ತಾರೆ ಸ್ಟೆರಿಲೈಸರ್ ನೋಡಿ. ಸಾಕು ಲೈಟಿಂಗ್ ಈಗ ಸಕ್ಕತ್ತಾಗಿ ಮಾಡಿದ್ದಾರೆ ಒಳಗಡೆ. ಲೈಟಿಂಗು ನೋಡಿ ತುಂಬ ಚೆನ್ನಾಗಿದೆ ಡೆಕೋರೇಷನ್ನು. ಇದು ಒಂದು ಚಿಕ್ಕ ಅಂಗಡಿ, ಇದಕ್ಕಿಂತ ದೊಡ್ಡ ದೊಡ್ಡ ಅಂಗಡಿನೂ ಇರುತ್ತೆ. ಎರಡೇ ಆಯಿತು. ಡ್ರೈ ಆಯಿತು, ಡೈ ಅಲ್ಲ ಡ್ರೈ. ತೋರಿಸ್ತಾಳೆ ನೋಡಿ ಯಾವ ಆ ಥರ ಬೇಕಂತ. ಅವ್ರು ಫೋಟೋ ಎಲ್ಲ ಮಾಡ್ಕೊಂಡು ಶಮಿಜಿಯಾ ಯಾವ ಥರ ಇರಬೇಕು ಅಂತ ಹೇಳಿದ್ಲು. ಖುಷಿ ಹೇಳಿದ್ದಾಳೆ. ಕ್ಲೀನಾಗಿ ಇದು ಮಾಡ್ತಾರೆ ಅವರು. ಫುಲ್ಲು ಅಳತೆ ಮಾಡಿ ಸಪ್ರೇಟ್ ಮಾಡಿ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಅವ್ರು ಹೇಳ್ತಾ ಇದ್ದಾರೆ ಇದು ತುಂಬ ಕಡೆ ಅಂದರೆ ಚೆನ್ನಾಗಿ ಕಾಣಲ್ಲ, ತುಂಬ ಲಾಂಗ್ ಬಿಟ್ಟು ಕಾಣಲ್ಲ. ಸೊ ಕರೆಕ್ಟ್ ನಾನು ಇಲ್ಲಿವರೆಗೆ ನಾನು ಮೀಡಿಯಮಲ್ಲಿ ಕಟ್ ಮಾಡ್ತೀನಿ ಅಂತ. ನನಗೆ ಸ್ವಲ್ಪ ಅರ್ಥ ಆಗ್ತದೆ ಚೈನೀಸಲ್ಲಿ. ಈ ಥರ ಮಾಡ್ತಾಯಿದ್ದಾರೆ ನೋಡಿ. ಕರೆಕ್ಟ್ ಅಳತೆ ಮಾಡಿ ಕ್ಲೀನಾಗಿ ಸಪ್ರೇಟ್ ಮಾಡಿದರು. ಕಟ್ ಮಾಡಿಬಿಟ್ರು ಫಾಸ್ಟ್. ನೋಡಿ ಕ್ಲೀನಾಗಿ ಕಟ್ ಮಾಡಿದ್ರು ನೋಡಿ. ವೆರಿ ಗುಡ್. ನಾನು ಈ ಕಡೆ ಬರ್ತೀನಿ. ನೋಡಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಸಪ್ರೇಟ್ ಮಾಡಿ ನೋಡಿ ಕ್ಲೀನಾಗಿ ಕಟ್ ಮಾಡ್ತಾಯಿದ್ದಾರೆ. ಕಾಣ್ತದಲ್ಲ? ಇಂಡಿಯಾದಲ್ಲೂ ಇದೇ ಥರ ಇದನ್ನು ಪ್ರೊಸೀಜರ್ ಹೇಳಿ ನನಗೆ ಕಮೆಂಟಲ್ಲಿ. ಅಂದರೆ ಇಂಡಿಯಾದಲ್ಲೂ ನನಗೆ ಗೊತ್ತಿಲ್ಲ. ಅಂದರೆ ಹುಡುಗರು ಹುಡುಗಿರಿಗೆ ಸಪ್ರೇಟ್ ಅಂದರೆ ನಾನು ನೋಡಿದಾಗೆಲ್ಲ ಬ್ಯೂಟಿ ಪಾರ್ಲರ್ ಅಂತ ಇತ್ತು. ನಮ್ಮ ಸಿಸ್ಟರ್ಸ್ ಎಲ್ಲ ಹೋಗ್ತಾಯಿದ್ರು ಆವಾಗ ನಾನು ಚಿಕ್ಕವನಿದ್ದಾಗೆ. ಇವಾಗ ಹೇರ್ ಕಟ್ಟಿಂಗ್ ಅಂಗಡಿಯಲ್ಲಿ ಯೂನಿಸೆಕ್ಸ್ ಇದೆನಾ ಅಥವಾ ಏನು ನನಗೆ ಗೊತ್ತಿಲ್ಲ. ನೀವೇ ಹೇಳಬೇಕು ಕಮೆಂಟಲ್ಲಿ. ಕರೆಕ್ಟಾಗಿ ಕ್ಲಿಪ್ ಹಾಕಿದ್ರು. ಕ್ಲಿಪ್ ಹಾಕಿ ಕ್ಲಿಪ್ ಹಾಕ್ಬಿಟ್ಟು ಮೇಲೆ ಹೇಳೋದು ಚೆನ್ನಾಗಿ ಮಾಡ್ತಾರೆ ನೋಡಿ. ಅವ್ನು ನಗ್ತಾಳೆ ಮಗಳು. ಲಾಫಿಂಗ್ ದಿಯಾ ಬೇಟಿ, ವೈ ಲಾಫಿಂಗ್? ನಾನು ಸಮझ ಲಾಫ್ ನೋಡಿ. ಅದು ಎರಡು ಬೆರಳು ಮಧ್ಯದಲ್ಲಿ ಇಟ್ಕೊಂಡು ವಾಹ್ ಏನು ಅಕ್ಯುರೇಟ್ ಕಟ್ ಮಾಡಿದ್ರು ನಂದು ಸ್ಟ್ರೇಟಾಗಿ. ಸ್ವಲ್ಪ ಕ್ಲೋಸಪ್ ಮಾಡಲ ನೋಡಿ. ನೋಡಿ ಸ್ಟ್ರೇಟಾಗಿದೆ ಅದು. ಸಖತ್ತಾಗಿ ಕಟ್ ಮಾಡ್ತಾರೆ ನೋಡಿ. ಇಂಡಿಯಾದಲ್ಲಿ ಹೀಗೆ ಮಾಡ್ತಾರಾ ಕಟಿಂಗು? ಸ್ವಲ್ಪ ಕಮೆಂಟಲ್ಲಿ ಹೇಳಿ. ಎರಡು ಬೆರಳು ಮಧ್ಯದಲ್ಲಿ ಅದನ್ನು ಇಟ್ಕೊಂಡು ಅಳತೆ ಮಾಡಿ ಇಂಚು ಒಂದು ಸೆಂಟಿಮೀಟ್ರ್ ಕೂಡ ಹೆಚ್ಚು ಕಡಿಮೆ ಆಗ್ಬೋದು, ಮಿಲಿಮೀಟ್ರ್ ಕೂಡ ಹೆಚ್ಚು ಕಡಿಮೆ ಆಗ್ಬೋದು. ಆ ಪರ್ಫೆಕ್ಷನಲ್ಲಿ ಮಾಡ್ತಾಯಿದ್ದಾರೆ. ನಾನು ಕಟಿಂಗ್ ಮಾಡಿಸೋದು ಆಲ್ಮೋಸ್ಟ್ ಒಂದು 4-5 ವರ್ಷ ಆಯಿತು. ಕಟಿಂಗ್ ಮಾಡ್ತಾನೆ ಇಲ್ಲ. ಈ ಥರ ಇದೆ ನೋಡಿ ಒಂದು. ಸೂಪರಾಗಿ ಮಾಡ್ತಾರೆ ನೋಡಿ. ಸಖತ್ ಇಂಟ್ರೆಸ್ಟಿಂಗ್ ಇದೆ ನೋಡಿ. ಮಧ್ಯದಲ್ಲಿ ಕ್ಲೋಸಪ್ ತೊಗೊಳ್ತೀನಿ ನಾನು. ಸಖತ್ ಒಂಥರ ಯು ಶೇಪ್ ಮಾಡಿದ್ರು ಕ್ಲೀನಾಗಿ. ಮತ್ತು ಅದರಲ್ಲಿ ಅರ್ಧ ಮಾಡಿ ಅಳತೆ ಮಾಡಿ ಸಪ್ರೇಟ್ ಮಾಡಿ
ಇದು ಮಾಡ್ತಾರೆ. ಅವರು ಹೇರ್ ಕಟಿಂಗ್ ಮುಗೀತು, ಎಲ್ಲ ಮುಗೀತು, ಬಟ್ ಮೊಬೈಲ್ ಮಾತ್ರ ಬಿಡ್ತಾ ಇಲ್ಲ ಅವ್ರ ಕೈಯಲ್ಲಿ. ನೋಡಿ ಲೈಟ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಒಂದು ಮ್ಯೂಸಿಕ್ ಬೇರೆ ಹಾಕಿದ್ದಾರೆ. ಸೊ ತುಂಬ ವಾಲ್ಯೂಮ್ ಕಡಿಮೆ ಇದೆ, ಸೊ ಹಾಗಾಗ್ಬಿಟ್ಟು ಕಾಪಿರೈಟ್ ಏನು ಬರೋಲ್ಲ. ಒಳ್ಳೆ ಅದು ಮ್ಯೂಸಿಕ್ ಹಾಕಿದ್ದಾರೆ, ಚೆನ್ನಾಗಿದೆ ಮ್ಯೂಸಿಕ್. ಅವ್ರ ಅಂಕಲ್ಲು ಮೊಬೈಲ್ ಮಾತ್ರ ಬಿಡ್ತಾ ಇಲ್ಲ, ಮೊಬೈಲ್ ನೋಡ್ತಾನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ಇವ್ರದ್ದು ಇಲ್ಲಿ ಅಳತೆ ಮಾಡಿ ಹಿಂಗೆ ಸೆಂಟಿಮೀಟ್ರಲ್ಲಿ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಸಪ್ರೇಟ್ ಅದರಲ್ಲಿ ಅರ್ಧ ಮಾಡಿ, ಈ ಅರ್ಧ ಕೂದಲಲ್ಲಿ ಮತ್ತೆ ಅದರ ಒಂದು ಅರ್ಧ ಮಾಡಿ ಅಲ್ಲಿ ಕ್ಲಿಪ್ ಹಾಕಿ ಸೈಡ್ ಕ್ಲಿಪ್ ಹಾಕಿ ಮಾಡ್ತಾಯಿದ್ದಾರೆ ನೋಡಿ. ನೋಡಿ ಆ್ಯಂಗಲ್ ಚೇಂಜ್ ಮಾಡಿ ಇವ್ರದಿಂದ ಮುಗಿದಾನೇ ಇಲ್ಲ. ಮತ್ತೆ ಮೊಬೈಲ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಇವರು. ಹಲೋ, ಒಳ್ಳೆ ಜನ, ಚೆನ್ನಾಗಿದ್ದ ಜನ, ಬೈಯಲ್ಲ. ಹೋದರು ಅಷ್ಟು ಮಾಡಿ ಟೋಪಿ ಹಾಕೊಂಡು ಹೋದರು ಹೊರಗಡೆ. ಅವ್ರು ಹೋದ ತಕ್ಷಣ ಇದು ನಾನು ಹೇಳ್ತೀನಿ ಯಾವ ಥರ ಕ್ಲೀನಿಂಗ್ ಮಾಡ್ತಾರೆ ಇದೆಲ್ಲ ಅಂತ. ಈಗ ನೆಕ್ಸ್ಟ್ ಅವ್ರು ಮಾಡ್ತಾರೆ ಈಗ ಕ್ಲೀನಿಂಗು. ನೋಡಿ ಕ್ಲೀನಿಂಗ್ ಮಾಡ್ತಾರೆ ನೋಡಿ, ಎಲ್ಲ ಫುಲ್ ಕ್ಲೀನ್ ಮಾಡ್ತಾಯಿದ್ದಾರೆ ಇಮ್ಮಿಡಿಯೇಟಾಗಿ. ಅಂದರೆ ಈಗ ನೆಕ್ಸ್ಟ್ ಕಸ್ಟಮರ್ ಯಾರೊಬ್ಬರು ಇಲ್ಲಿ ವೇಟಿಂಗಲ್ಲಿದ್ದಾರೆ, ಫುಲ್ ಕ್ಲೀನ್ ಮಾಡ್ತಾಯಿದ್ದಾರೆ ನೋಡಿ. ಇವ್ರದಿಂದ ಮುಗೋದೇ ಇಲ್ಲ ಇಲ್ಲಿ. ಇವನು ಅಳತೆ ಮಾಡಿ ಸಪ್ರೇಟ್ ಮಾಡಿ ಕಟ್ ಮಾಡ್ತಾನೇ ಇದ್ದಾನೆ ಅವಾಗಿಂದ. ಅಲ್ಲಿ ಕ್ಲಿಪ್ ತೆಗೆದು ಅಲ್ಲಿ ಕ್ಲಿಪ್ ಹಾಕಿ ಅಳತೆ ಮಾಡಿ ಮಾಡ್ತಾನೇ ಇದ್ದಾರೆ ಕ್ಲೀನಾಗಿ ಸಿಸ್ಟಮೆಟಿಕ್ ಆಗಿ. ನೋಡಿ ಫುಲ್ಲು ಅವರು ಕರೆಕ್ಟ್ ಮೆಜರ್ಮೆಂಟ್ ಹೆಂಗೆ ನೋಡಿ, ಕೈಯಲ್ಲಿ ಇಟ್ಕೊಂಡು ಕರೆಕ್ಟ್ ಅದನ್ನು ಹಿಂದೆ ಒಂದು ಕೂದಲ ಜಾಸ್ತಿ ಹೆಚ್ಚು ಕಡಿಮೆ ಆಗಿರಬಾರ್ದು ಅಷ್ಟು ಇದರಲ್ಲಿ ಕರೆಕ್ಟಾಗಿ ಮೆಜರ್ ಮಾಡಿ ಕಟ್ ಮಾಡ್ತಿದ್ದಾರೆ ನೋಡಿ. ಕ್ಲೀನಾಗಿ ನೋಡಿ. ಅದೆಲ್ಲ ಮೇಲ್ಗಡೆ ಹಾಕಿದ್ದೆಲ್ಲ ಕ್ಲಿಪ್ಪೆಲ್ಲ ತೆಗೆದ್ಬಿಟ್ಟು ಈಗ ನೋಡೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅದನ್ನು. ಏನು ಪರ್ಫೆಕ್ಷನ್ ರೀ ಇವ್ರದ್ದು. ಸ್ಕೇಲ್ ಇಟ್ಕೊಂಡು ನೀಟಾಗಿ ಒಂದು ಲೈನ್ ನೋಡ್ದಂಗೆ ಕಟ್ ಮಾಡ್ತಾರೆ ಕ್ಲೀನಾಗಿ. ಸೂಪರ್, ಅಮೇಝಿಂಗ್. ಮೇಲ್ಗಡೆ ಕೂದಲೆಲ್ಲ ಕ್ಲಿಪ್ ಹಾಕ್ಬಿಟ್ಟು ಅದನ್ನು ಅನ್ಫೋಲ್ಡ್ ಮಾಡಿ ಮತ್ತೆ ಕಟ್ ಮಾಡಿದರು. ಅದರಲ್ಲಿ ಅವ್ರು ಅಳತೆ ಮಾಡಿ ಸಪ್ರೇಟ್ ಮಾಡಿ ನೋಡಿ. ಸಪ್ರೇಟ್ ಮಾಡಿ ಮತ್ತೆ ನೋಡಿ ಕಟ್ ಮಾಡ್ತಾರೆ. ಅಳದು ಅಳತೆ ಮಾಡಿ ನೋಡಿ ಕ್ಲೀನಾಗಿ. ಅಲ್ಲಿ ವಾಶ್ ಬೇಸಿನ್ ಅಲ್ಲಿ ಮುಖ ತೊಳಿತಾ ಇದ್ದಾರೆ. ಎಲ್ಲ ಸಪ್ರೇಟ್ ಮಾಡಿ ಪಾರ್ಟ್ ಮಾಡಿ ಆ ಕಡೆ ಕ್ಲಿಪ್ ಹಾಕ್ಬಿಟ್ಟು ಮತ್ತು ಈ ಕಡೆ ತೆಗೆದು ಇಲ್ಲಿ ಕಟ್ ಮಾಡಿ ಅಳತೆ ಮಾಡಿ ಮತ್ತೆ ಕಟ್ ಮಾಡ್ತಾರೆ ನೋಡಿ. ಮಿಲಿಮೀಟ್ರಲ್ಲಿ ಕೂಡ ಅಷ್ಟು ಪರ್ಫೆಕ್ಷನ್ಲಿ ಮಾಡ್ತಿದ್ದಾರೆ. ಮತ್ತೆ ಅಳತೆ ಮಾಡ್ತಾರೆ, ಸಪ್ರೇಟ್ ಮಾಡ್ತಾರೆ, ಮತ್ತೆ ಆ ಕಡೆ ಕ್ಲಿಪ್ ಹಾಕ್ತಾರೆ ನೋಡಿ. ಆ ಕಡೆ ಕ್ಲಿಪ್ ತೆಗೆದ್ಬಿಟ್ಟು ಮತ್ತೆ ಈ ಕಡೆ ಕ್ಲಿಪ್ ಹಾಕಿ ಅಳತೆ ಮಾಡಿ ಡಬಲ್. ಈಗ ಲೆಫ್ಟ್ ಪಾರ್ಟ್ ಎಲ್ಲ ಮುಗೀತು. ಲೆಫ್ಟ್ ಪಾರ್ಟದೆಲ್ಲ ಕ್ಲಿಪ್ ಹಾಕಿಬಿಟ್ಟು ಈಗ ರೈಟ್ ಪಾರ್ಟ್ ಸುರಿಸ್ಕೊಂಡ್ರು. ಮತ್ತೆ ಅದೇ ಅರ್ಧ ಪಾರ್ಟಲ್ಲಿ ಮತ್ತೆ ಅದರಲ್ಲಿ ಸಪ್ರೇಟ್ ಮಾಡಿ ಎಲ್ಲ ಅಳೆದು ಎಣಿಸಿ ಎಷ್ಟು ಲೇಯರು ಎಷ್ಟು ಪದರ ಇದೆ ಎಲ್ಲ ಎಣಿಸಿ ಕ್ಲೀನಾಗಿ ಕಟ್ ಮಾಡ್ತಾರೆ.
ಸೊ ಆ ಕಡೆ ಲೆಫ್ಟ್ ಸೈಡ್ ಮುಗೀತು, ಆ ಕಡೆ ಲೆಫ್ಟ್ ಪಾರ್ಟ್ ಮುಗೀತು. ಈಗ ರೈಟ್ ಸೈಡಲ್ಲಿ ಮಾಡ್ತಾಯಿದ್ದಾರೆ. ಮತ್ತೆ ಲೆಫ್ಟ್ ಸೈಡ್ ಬದಲ್ಲ ಇವರು, ರೈಟ್ ಸೈಡ್ ಆಯಿತು, ಮತ್ತೆ ಲೆಫ್ಟ್ ಸೈಡ್ ಆಯಿತು. ಏನು ರೀ, ಅವಾಗಿನ ಒಂದು 15 ನಿಮಿಷ ಆಯಿತು ಕಟಿಂಗ್ ಮಾಡ್ತಾನೇ ಇದ್ದಾರೆ. ನನಗೆ ಬೋರ್ ಆಗ್ತಾಯಿದೆ. ಸೊ ಹಾಗಾಗ್ಬಿಟ್ಟು ಫುಲ್ಲು ನಾನು ವೀಡಿಯೋ ಮಾಡ್ತಾಯಿಲ್ಲ, ಪಾರ್ಟ್ ಬೈ ಪಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ವೀಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಲೆಫ್ಟ್ ಸೈಡ್ ಆಗಿತ್ತಪ್ಪ, ಮತ್ತೆ ನನಗೆ ಅರ್ಥನೇ ಆಗ್ತಾಯಿಲ್ಲ. ನೀವು ಕಮೆಂಟ್ ಹೇಳಿ. ಅವಾಗ ಲೆಫ್ಟ್ ಸೈಡು ಅದು ಲೇಯರ್ ಬೈ ಲೇಯರ್ ಅಂತ ಮಾಡಿದರು, ಮತ್ತೆ ಬಂದರು ಅವರು. ನೋಡೋಣ. ಮುಗಿತಾನೇ ಇಲ್ಲ, ನನಗೆ ಬೋರ್ ಆಗ್ತದೆ. ಮುಗಿತಾನೇ ಇಲ್ಲ. ಮತ್ತೆ ಲೆಫ್ಟ್ ಸೈಡು ಮತ್ತೆ ಆ ಪದ್ರ ತೆಗೆದು, ಆ ಲೇಯರ್ ತೆಗೆದು, ಆ ಆ್ಯಂಗಲಲ್ಲಿ ಅಳತೆ ಮಾಡಿ ಸಪ್ರೇಟ್ ಮಾಡಿ ಮಾಡ್ತಾನೇ ಇದ್ದಾರೆ ಆವಾಗಿಂದ. ನೋಡಿ, ಅಳತೆ ಮಾಡಿ ಮತ್ತೆ ಮಧ್ಯದಲ್ಲಿ 2 ಫಿಂಗರ್ ಮಧ್ಯದಲ್ಲಿ ಕ್ರಾಸಲ್ಲಿ ಕಟ್ ಮಾಡ್ತಾಯಿದ್ದಾರೆ ಕತ್ರಿ. ಒಂಥರ ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಕಟ್ ಮಾಡ್ತಿದ್ದಾರೆ. ಈಗ ಒಂದು ಆ್ಯಂಗಲ್ ಇಟ್ಕೊಂಡು ಕಟ್ ಮಾಡ್ತಾಯಿದ್ದಾರೆ. ಕೇಳಿಷ್ಟು ನಲ್ಲಾಗಿದೆ ನೋಡಿ. ಅದಕ್ಕೆ ಸೈಡ್ ಬಂದ್ರಿ ಈಗ ಕಂಪ್ಲೀಟ್. ಸೈಡಲ್ಲಿ ಈಗ ಅವ್ರ ಸೈಡಲ್ಲಿ ಆರಾಮಾಗಿ ಅವ್ರ ಕಡೆಗೆ ಎಂಜಾಯ್ ಮಾಡ್ತಾಯಿದ್ದಾರೆ. ನೀವು ಅಂದ್ಕೊತಿರ್ಬೋದು, ಇಲ್ಲಿ ಯಾರೊಬ್ಬರು ಕಸ್ಟಮರ್ ಬೇರೆ ಇಲ್ಲಿ ಕೂತ್ಕೊಂಡಿದ್ದಾರೆ. ಏನಕ್ಕಪ್ಪ ಕಟಿಂಗ್ ಮಾಡ್ತಾಯಿಲ್ಲ ಅಂದರೆ, ಅವರು ಆ್ಯಪಲ್ಲಿ ಒಂದು ಬುಕ್ಕಿಂಗ್ ಆಗಿರುತ್ತೆ. ಸೊ ಅದು ವೇಟ್ ಅದು ಅವ್ರು ಬರೋವರೆಗೆ ಅವನು ಕೂತ್ಕೊಂಡಿರ್ತಾರೆ. ಅವರು ಆರಾಮ ರಿಲ್ಯಾಕ್ಸ್ ಕೂತ್ಕೊಂಡು ಅವ್ರ ಪಡಿ ಅವರೇ ತಲೆ ವಾಶ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಥರ ಆಯಿತು ನೋಡಿ. ಯು ಡ್ರೀಮ್ ಸಿಂಬಾಲ್, ಇದು ಯು ಡ್ರೀಮ್ ಅಂತ. ಸೊ ಸ್ಕ್ಯಾನ್ ಮಾಡಿ ಯಾವ ಥರ ಲಾಗಿನ್ ಮಾಡಬೇಕು ಏನಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈ ಕಡೆ ಲೆಫ್ಟ್ ಸೈಡು ಮುಗಿತಾ ಗೊತ್ತಿಲ್ಲ. ಈ ಕಡೆ ಬಂದರು. ಈ ಕಡೆ ಬಂದುಬಿಟ್ಟು ಆ ಕೂದಲ ಆ ಲೇಯರೆಲ್ಲ ಆ ಕಡೆ ಹಾಕಿಬಿಟ್ಟು ಕ್ಲಿಪ್ ಹಾಕಿ ಅಳತೆ ಮಾಡಿ ಸಪ್ರೇಟ್ ಮಾಡಿ ಕ್ಲೀನಾಗಿ ಮಾಡ್ತಾರೆ. ಫುಲ್ಲು ಪೇಷನ್ಸ್ ಇಟ್ಕೊಂಡು ನೋಡಿ. ನೋಡಿ, ಅಲ್ಲಿ ಪವರ್ ಬ್ಯಾಂಕು ಇಟ್ಟಿದ್ದಾರೆ. ನೀವು ಸ್ಕ್ಯಾನ್ ಮಾಡಿ ತೊಗೋಬೋದು. ನೋಡಿ, ಅವ್ರು ತೊಗೊಂಡ್ರು. ಇಲ್ಲಿ ಈ ಥರ ಇರುತ್ತೆ. ಇಲ್ಲಿ ಸ್ಕ್ಯಾನ್ ಮಾಡಿ ಪವರ್ ಬ್ಯಾಂಕ್ ತೊಗೊಂಡು ಪೇ ಮಾಡಬೇಕಲ್ಲ. ಇದಕ್ಕೆ ಒಂಥರ ಬಾಡಿಗೆ ಥರ ಅಲ್ಲಿ ಕೂತ್ಕೊಂಡು ಅವ್ರ ಮೊಬೈಲ್ ಚಾರ್ಜ್ ಮಾಡ್ತಾಯಿದ್ದಾರೆ ಇಲ್ಲಿ ಕೂತ್ಕೊಂಡು. ಇನ್ನು ಮುಗಿದ ಎಲ್ಲ ಮಗಳದು ಅರ್ಧ ಗಂಟೆ ಆಯಿತು. ನಡೀತಾನೇ ಇದೆ ಕಟಿಂಗ್. ನೋಡಿ, ಇಷ್ಟೆಲ್ಲ ಇದೆ. ಅವ್ರು ಕೇಳ್ತಾಯಿದ್ದಾರೆ, ನಿಮ್ಮ ಫಾದರ್ ಯಾವ ಊರು ಏನು ಅಂತ ಮಗಳು ಹೇಳ್ತಾ ಇದ್ದಾಳೆ. ನಾನು ಯೂಟ್ಯೂಬರ್ ಅಂತ ಹೇಳ್ತಾ ಇದ್ದಾಳೆ. ಸೊ ಈಗ ನೆತ್ತಿ ಮೇಲೆ ನೋಡಿ, ಮೇಲೆ ಕೂದಲೆಲ್ಲ ಕರೆಕ್ಟ್ ಮೂಗು ಬಾಯಿ ಕರೆಕ್ಟ್ ಅಳತೆ ಮಾಡ್ತಾರೆ. ನೋಡಿ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೆ ನಾನು ಈ ಥರ ಮುಂದ್ಗಡೆ ಕರೆಕ್ಟ್ ಈ ಥರ. ಏನು ಪರ್ಫೆಕ್ಟ್ ರೀ, ಕ್ಲೀನಾಗಿ. ಇವಾಗ ನೋಡಿ, ಮತ್ತೆ ಮೇಲೇನ ಕರೆಕ್ಟ್ ಕ್ಲೀನಾಗಿ ಈ ಥರ ಕಟ್ ಮಾಡ್ತಾ ಇದ್ದಾರೆ. ಎಲ್ಲ ಕೇಳ್ತಾ ಇದ್ದಾರೆ ಅವ್ರು, ನಿಮ್ಮ ಫಾದರ್ಗೆ ಚೈನೀಸ್ ಬರುತ್ತಾ, ಅರ್ಥ ಆಗುತ್ತಾ, ಇಂಡಿಯಾ ಹೋಗಿದ್ದೀರಾ ಅಂಥೇಳಿ. ನೋಡಿ, ಮತ್ತೆ ಕ್ಲೀನಾಗಿ ಅಳತೆ ಮಾಡಿ ಮಾಡ್ತಾಯಿದ್ದಾರೆ. ಎಲ್ಲ ಇನ್ನೊಂದೆಲ್ಲ ಕರೆಕ್ಟಾಗಿ ಅಳತೆ ಮಾಡಿ ಇನ್ನೊಂದು ಕ್ಲಿಪ್ ಹಾಕಿದ್ದಾರೆ. ಈ ಕಡೆ ಕಟ್ಟೆಗೆ ಒಂದು ಕ್ಲಿಪ್ ಹಾಕಿದ್ದಾರೆ. ಏನೋ ಲೆಕ್ಕ ಇಟ್ಕೊಂಡು ಮಾಡ್ತಾಯಿದ್ದಾರೆ. ನಿಮ್ಮ ಮುಖ ಈಗ ಈ ಥರ ಕಟ್ ಮಾಡ್ತಾನೇ ಇದ್ದಾರೆ. ಈ ಥರ ನೋಡಿ, ಕ್ಲೀನಾಗಿ ಅಳತೆ ಮಾಡಿ ಮತ್ತು ಈ ಕಡೆ ಸೈಡಲ್ಲಿ ಮಾಡ್ತಾರೆ. ಈಗ ಅವ್ರು ಕೇಳ್ತಾ ಇದ್ದಾರೆ, ನಿಮ್ಮ ಫಾದರ್ ಇಂಗ್ಲೀಷ್ ಬರುತ್ತಾ, ಚೈನೀಸ್ ಬರುತ್ತಾ ಅಂಥೇಳಿ. ನಿಮ್ಮ ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತೀರ ಅಂತೆಲ್ಲ ಕೇಳ್ತಾ ಇದ್ದಾರೆ ಅವನು.
ಮಗಳು ನೀಟಾಗಿ ಹೇಳ್ತಾ ಇದ್ದಾಳೆ. ನೋಡಿ ನೋಡಿ, ಮತ್ತೆ ಈಗ ನೆತ್ತೆ ಮೇಲೆ ಕಟ್ ಮಾಡ್ತಿದ್ದಾರೆ ಈಗ. ನೋಡಿ ಹಿಂದ್ಗಡೆ ಅಳತೆ ಮಾಡಿ ಈ ಕಡೆ ಹಾಕಿದ್ರು, ಮತ್ತೆ ಮೇಲ್ಗಡೆ ಅಳತೆ ಮಾಡಿ ಈ ಕಡೆ ಹಾಕ್ಬಿಟ್ಟು ಆ ಕಡೆ ಮೇಲೆ ಮಾಡ್ತಾ ಇದ್ದಾರೆ ಕ್ಲೀನಾಗಿ. ಇಂಡಿಯಾದಲ್ಲಿ ಹೀಗೆ ಮಾಡ್ತಾರೇನ್ರಿ? ಕಮೆಂಟಲ್ಲಿ ಹೇಳಿ. ಎಷ್ಟೊತ್ತಾಯ್ತು ರೀ? ಒಂದು ಅರ್ಧ ಗಂಟೆ ಮೇಲೆ ಆಯಿತು ನೋಡಿ. ಟೈಮ್ ಬಂದುಬಿಟ್ಟು ಆಲ್ರೆಡಿ ನೋಡಿ 11:30 ಆಯಿತು. ನಾವು ಅರೌಂಡ್ 10:45 ಬಂದ್ವಿ. ನನಗೆ ಬೋರ್ ಆಗ್ತಾಯಿದೆ ಕೂತ್ಕೊಂಡು. ಮಗಳು ತುಂಬ ಪೇಷನ್ಸ್ ಇದೆ, ಆರಾಮಾಗಿ ಕೂತ್ಕೊಂಡಿದ್ದಾಳೆ. ನೋಡಿ ಈ ಥರ ಕಡಿಮೆ ಮಾಡ್ತಾಯಿದ್ದಾರೆ ಇವರು. ಅಳತೆ ಮಾಡಿ ಅಲ್ಲ, ಈಗ ಅವಾಗಿನ ಆ ಆ್ಯಂಗಲಲ್ಲಿ ಈ ಆ್ಯಂಗಲಲ್ಲಿ ಎಲ್ಲೋ ಮಾಡ್ತಾಯಿದ್ದಾರೆ ಇವರು. ನೋಡಿ ಮತ್ತೆ ಈ ಕಡೆ ಬಂದ್ರಿ ಈಗ ರೈಟ್ ಹ್ಯಾಂಡ್ ಸೈಡ್. ಈ ಥರ ಕಟ್ ಮಾಡ್ತಾರೆ. ಅದೇನಪ್ಪ ಅರ್ಥ ಆಗ್ತಾರೆ ನನಗೆ. 2 ಬೆರಳು ಮಧ್ಯದಲ್ಲಿ ಇಟ್ಕೊಂಡು ಕಟ್ ಮಾಡ್ತಾರೆ. ಒಂಥರ ಫ್ಲೋಟಿಂಗ್ ಎಲ್ಲ ಇದ್ದಾಗೂ ಕಟ್ ಮಾಡ್ತಾರೆ. ಕ್ಲಿಪ್ ತೆಗಿತಾರೆ. ಏನನ್ನ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ಪಾರ್ಟಿಷನ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ ಇವರು. ಏನೋ ಮಾಡ್ತಿದ್ದಾರೆ, ನಮ್ಗೆ ಅರ್ಥನೇ ಆಗ್ತಾಯಿಲ್ಲ ರೀ. ಈಗ ಒಂದು ಪ್ರೊಸೀಜರ್ ಮುಗಿತು. ಈಗ ನೆಕ್ಸ್ಟ್ ಪ್ರೊಸೀಜರ್ ಮತ್ತೆ ಹೇರ್ ಡ್ರೈಯರಿಂದ ಎಲ್ಲ ಡ್ರೈ ಮಾಡ್ತಾ ಇದ್ದಾರೆ. ನೋಡಿ ಡ್ರೈ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ, ಒಂದು ಒಳ್ಳೆ ಶೇಪ್ ಬರ್ತಾ ಇದೆ, ಕಾಣ್ತಾ ಇದೆ. ಹೆಸರು ಚೆನ್ನಾಗಿದೆ. ಫುಲ್ ಹೇರ್ ಡ್ರೈ ಮಾಡ್ತಾ ಇದ್ದಾರೆ ನೋಡಿ. ಈಗ ಇದು ಎಷ್ಟೊತ್ತಾಯ್ತು ರೀ? ಅವಾಗಿನ ಮಾಡ್ತಾ ಇದ್ದಾರೆ. ನಾನು ಏನೋ ಒಂದು 2 ನಿಮಿಷ ಮುಗಿಸ್ತಾರೆ ಅಂದರೆ ಅದು ಒಂದು 10 ನಿಮಿಷದಲ್ಲಿ ಹಂಗೆ ಮಾಡ್ತಾನೇ ಇದ್ದಾರೆ. ಅದು ಹೇರ್ ಡ್ರೈ ಮಾಡ್ಬೇಕಾದ್ರೆ, ಹೇರ್ ಡ್ರೈ ಮಾಡ್ಬೇಕಾದ್ರೆ ಬಿಸಿ ಗಾಳಿ ಬರುತ್ತಲ್ಲ, ಒಂಥರ ಶಾಂಪು ಸ್ಮೆಲ್ ಬರ್ತಾ ಇದೆ. ಮತ್ತೆ ಕಟಿಂಗ ನಾನು ಮುಗಿತಪ್ಪ ಅಂದ್ಕೊಂಡೆ. ಏನಪ್ಪ ಇದು ಮುಗಿತಪ್ಪ ಅಂದರೆ ಮತ್ತೆ ಶುರು ಆಯ್ತಲ್ಲ. ನೋಡಿ ಒಂಥರ ಒಳ್ಳೆ ಕ್ಲೀನಾಗಿ ಶೇಪ್ ಬಂದಿದೆ, ಯು ಶೇಪಾಗಿ. ಏನ್ರಿ ಇವರು ಮತ್ತೆ ಎಣಿಸ್ಬಿಟ್ಟು ಹಂಗೆ ಲೆಕ್ಕ ಹಾಕಿ ಕಟ್ ಮಾಡ್ತಾನೇ ಇದ್ದಾರೆ. ಕತ್ರಿ ಒಂಥರ ಸ್ಟ್ರೈಟಾಗಿ ಮಾಡ್ತಾರೆ, ಆ್ಯಂಗಲಲ್ಲಿ ಮಾಡ್ತಾರೆ. ನೋಡಿ ಮತ್ತೆ ಅಳತೆ ಮಾಡಿ ಲೆಫ್ಟ್ ಸೈಡು ರೈಟ್ ಸೈಡ್ ಎಲ್ಲ ಸಪ್ರೇಟ್ ಮಾಡಿ. ನನಗಂತೂ ಅರ್ಥನೇ ಆಗ್ತಾಯಿಲ್ಲ. ನನಗೆ ನಿಂತ್ಕೊಂಡು ಕಾಲು ನೋಡ್ತಾ ಇದೆ ಇಲ್ಲಿ. ಇನ್ನೂ ಮುಗಿತಾನೆ ಇಲ್ಲ ರೀ. ಲಾಸ್ಟಿಗೆ ಫೈನಲ್ ಟಚ್ ಅಪ್ ಏನೋ ಅಂದ್ಕೊಂಡಿದ್ದೆ ನಾನು. ನೋಡಿ ಎಲ್ಲ ಈ ಥರ ಮಾಡ್ತಾಯಿದ್ದಾರೆ. ಫೈನಲ್ ಟಚಪ್ಪ ಏನಿದು ಗೊತ್ತಾಗ್ತಾಯಿಲ್ಲ ನನಗೆ. ನೋಡಿ ಒಂಥರ ಒಳ್ಳೆ ಶೇಪ್ ಬಂತು ಕ್ಲೀನಾಗಿ. ನೋಡಿ ಎಷ್ಟು ಗೊತ್ತಾಯ್ತಾ ನಿಮಗೆ? ಈ ಥರ ಚೆನ್ನಾಗಿ ಬಂತು ಶೇಪ್ ಇದು. ಯಾವುದೋ ಒಂದು ಸ್ಕೂಲ್ ಹುಡುಗ ಬಂದು ಗಲಾಟೆ ಮಾಡ್ತಾಯಿದ್ದಾನೆ. ಅವ್ರು ಆ್ಯಪಲ್ಲಿ ಬುಕ್ ಮಾಡ್ಕೊಂಡು ಬಂದಿದ್ದಾರೆ. ಹುಡುಗನ ತಾಯಿ ಎಲ್ಲೋ ಹೊರಗಡೆ ಹೋದ್ರೀಗ. ನಮ್ಮದಿನ ಕಟಿಂಗ್ ನಡೀತಾನೆ ಇದೆ. ಯಾವ ಮುಗಿತೀರೋ ನನಗೆ ಗೊತ್ತಾಗ್ತಾ ಇಲ್ಲ. ಇವ್ರು ಏನು ಟಚಪ್ ಮಾಡ್ತಾರೆ ಅವಾಗ ಅರ್ಥನೇ ಆಗ್ತಾಯಿಲ್ಲ. ಮತ್ತೆ ಹೇಳಯ್ಯ, ಮತ್ತೇನಪ್ಪ ಇದು? ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ಕಾಣುತ್ತೆ ಅದು ನೋಡಿ. ಅಲ್ಲಿ ಮೊದಲು ಹೂ ಕೂಲರ್ ಸಾಫ್ಟ್ ಆಗಿದೆ, ಸಿಲ್ಕ್ ಥರ ಇದೆ. ಚೈನೀಸ್ ಇರುತ್ತಲ್ಲ ಆ ಥರ. ನಮ್ಮ ಥರ ಕರ್ಲಿ ಇಲ್ಲ, ನಮ್ದೆಲ್ಲ ಕರ್ಲಿ ನೋಡಿ.
ಈ ಹುಡುಗ ನೋಡಿ ಹೆಂಗೆ ಮಲ್ಕೊಂಡ್ಬಿಟ್ಟಿದ್ದಾನೆ ಆರಾಮಾಗಿ ಸೋಫಾ ಮೇಲೆ. ಮತ್ತೆ ಕ್ಲಿಪ್ ಹಾಕ್ಬಿಟ್ಟು ಏನೋ ಸಪ್ರೇಟ್ ಮಾಡಿ ಅಳತೆ ಮಾಡಿ ಮಾಡ್ತಾ ಇದ್ದಾರೆ. ನನಗೆ ಮತ್ತೆ ಅರ್ಥನೇ ಆಗ್ತಾ ಇಲ್ಲ. ಟರ್ನ್ ಮಾಡಿ ಇರ್ತೀನಿ ನಿಂತ್ಕೊಂಡು ಏನೋ ಕರ್ಲಿ ಥರ ಮಾಡ್ತಾ ಇಲ್ಲ ನೋಡಿ. ಅವರು ರೌಂಡ್ ಕಲರ್ದು ಬಾಟಲ್ಗೆ ಇಟ್ಕೊಂಡು ಅಷ್ಟು ಬಾಟಲ್ಗೆ ಏನಂತಾರೆ ಕಮೆಂಟಲ್ಲಿ ಹೇಳಿ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಇವಾಗೇನೋ ರೌಂಡ್ ತಿರುಗಿಸಿ ಕರ್ಲಿ ಥರನೇ ಮಾಡ್ತಾ ಇದ್ದಾರೆ. ಮತ್ತು ಕ್ಲಿಪ್ ತೆಗೆದ್ರು, ಮೇಲ್ಗಡೆದೆಲ್ಲ ಕ್ಲಿಪ್ ತೆಗೆದು ಮತ್ತೆ ರೌಂಡ್ ಮಾಡ್ತಾನೆ ಇದ್ದಾರೆ. ಏನು ಅರ್ಥನೇ ಆಗ್ತಾಯಿಲ್ಲ. 1 ಗಂಟೆ ಮೇಲೆ ಆಯಿತು. ಮತ್ತು ಈಗ ಈ ಕಡೆ ಬಂದರು, ರೈಟ್ ಹ್ಯಾಂಡ್ ಸೈಡ್. ಈ ಥರ ತಿರುಗಿಸಿ ನೋಡಿ ಮಾಡ್ತಾ ಇದ್ದಾರೆ. ಮತ್ತೆ ಆ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಹೋದ್ರು ನೋಡಿ, ಮತ್ತೆ ಆ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಹೋದರು, ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಬರ್ತಾರೆ. ಈಗ ಈಗ ಆ ಕಡೆ ಲೆಫ್ಟ್ ರೈಟು ಓಡಾಡ್ತಾನೆ ಇದ್ದಾರೆ. ಮುಗಿತಪ್ಪ. ನೆಕ್ಸ್ಟ್ ಏನು, ಅರೆ ಮತ್ತೆ ಕತ್ರೆ ತೊಗೊಂಬಂದ್ರೆ ಇವರು. ನಾನು ಮುಗಿತಪ್ಪ ಅಂದ್ಕೊಂಡ್ರೆ ಮತ್ತೆ ಶುರು ಆಯ್ತಲ್ಲಪ್ಪ ಇದು. ಹೇಳು ಶಿವ, ಏನು ಶಿವ, ಹೇಳು ಶಿವ ನೋಡಿ. ಮತ್ತೆ ಸ್ಟಾರ್ಟ್ ಮಾಡಿದ್ರು ಅವರು. ಮತ್ತೆ ಮುಂದ್ಗಡೆ ಅಳತೆ ಮಾಡಿ ಕರೆಕ್ಟಾಗಿ ಇದು ಮಾಡ್ತಿದ್ದಾರೆ ನೋಡಿ. ಮಗಳು ಕಳ್ಮಿಟ್ಬಿಟ್ಟಿದ್ದಾಳೆ. ನಿದ್ದೆ ಬರ್ತದಾನೆ ಏನೋ. ಇಲ್ಲ ಕಂತಗದ್ದು. ತಾಯಿ ಬಂದು ಬೈದರು, ಕೂತ್ಕೋ ಹಂಗೆಲ್ಲ ಮಾಡಬಾರ್ದು ಅಂತೇಳಿ. ಏನಪ್ಪ ಮತ್ತೆ ಬ್ಲೋವರ್ ತೊಗೊಂಡು ಎಲ್ಲ ಮಣ್ಣಗೆ ಆಗ್ತಾನೆ ಆಗ್ತಾನೆ. ಮುಗಿಯಕ್ಕೆ ಬಂತು ಕಾಣುತ್ತೆ. ಕೂದಲ ಜಗ್ಜಿಗೇನು ನೋಡಿ, ಮುಸ್ಟಿಲ್ ಹಿಡ್ಕೊಂಡು ಡ್ರೈ ಮಾಡ್ತಾ ಇದ್ದಾರೆ. ಹೇರ್ ಸೆಟ್ಟಿಂಗ್ಸ್ ಅಂತ ಹೇಳ್ತಲ್ಲ, ಸೆಟ್ಟಿಂಗ್. ಮುಗಿತಾ? ಕರೆಕ್ಟ್. ಅದು ಮೇಲಿಂದ ಎಪ್ರಾನ್ ತಗೋದು ನೋಡಿ. ಅಂತೂ ಆಯಿತು, ಮುಗಿತಪ್ಪ ನೋಡಿ. ಟೈಮ್ ನೋಡಿ 11:45 ಆಯಿತು. ಅವರ ಆ್ಯಪಲ್ಲಿ ಇದು ಮಾಡಿದರು. ಒಂದು ಜಿ ಬಿಡಿ ನೀಟು ಪೇ ನಾವು. ಸೊ ದುಡ್ಡು ಯಾವ ಥರ ಪೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಹ್ಯಾಪನ್ ಮಮ್ಮ ಪೇ ಅಗೇನ್ ಗೌರಿ ಪೇ ಹಿಯರ್. ಹಿಯರ್. ಸೊ ನೋ ಹೇರ್ ವಾಶ್ ಆಲ್ರೆಡಿ ವಾಶ್ ಕಮ್. ಗುಡ್, ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಮಗಳು. ಅರೆ ವಾ, ನೋಡ್ತಾರೆ ಬನ್ನಿ. ಔಟ್ಸೈಡ್ ಕೋಲ್ಡ್. ಔಟ್ಸೈಡ್ ಕೋಲ್ಡ್ ಜೇಬಿಟಿ. ವಾ ನೋಡಿ ಚೆನ್ನಾಗಿ ಕಾಣ್ತಿದ್ಯಾ. ಸೊ ನಾವು ಯು ನೋ ನೀಡ್ ಟು ದ ಹೇರ್ ರೈಟ್. ಬಿ ಕೇರ್ಫುಲ್. ನೋ ನೀಡ್ ರೈಟ್. ಓಕೆ. Wow, good. Nearly 1 hour. Yes, I was so boring. I was just standing, and my legs are paining. How about you? Feel sleepy? No? Okay, good. So, let's end the video. ಓಕೆ ಸ್ನೇಹಿತರೆ, ಇಷ್ಟೇ. ಚಾನಲಲ್ಲಿ ಯಾವ ಥರ ಹೇರ್ ಕಟ್ ಮಾಡ್ತಾರೆ ಹುಡುಗಿರಿಗೆಲ್ಲ ಅದೊಂದು ಚಿಕ್ಕ ವೀಡಿಯೋ ನಿಮಗೋಸ್ಕರ ತೋರಿದೆ. ಎನಿ ಡೌಟ್ಸ್, ಎನಿ ಕಾಮೆಂಟ್ಸ್ ಇದ್ದರೆ, ಕ್ವಶನ್ಸ್ ಕಮೆಂಟ್ಸ್ ಇದ್ರೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಅಲ್ಲಿವರೆಗೆ ಜೈ ಕರ್ನಾಟಕ, ಜೈ ಹಿಂದ್, ಬಾಯ್. ಸೇ ಬಾಯ್. Bye-bye.